ಈ ಕಾಲದಲ್ಲಿ ನಮ್ಮ ಹಿಂದೂ ಧರ್ಮವನ್ನ ಅವಮಾನ ಮಾಡೋದು ಫ್ಯಾಷನ್ ಆಗ್ಬಿಟ್ಟಿದೆ. ಈ ಬಾರಿ ನಮ್ಮ ಹಿಂದೂ ಧರ್ಮವನ್ನ ಅವಮಾನ ಮಾಡಿ ಮಾತಾಡಿದ್ದು ಯಾರೋ ಸಾಧಾರಣ ವ್ಯಕ್ತಿ ಅಲ್ಲ, ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ BR ಗವಾಯ್ ಅವರು. ಅಸಲಿಗೆ ನಡೆದಿದ್ದೇನೆಂದ್ರೆ, ಮಧ್ಯಪ್ರದೇಶದಲ್ಲಿ ಒಂದು ಫೇಮಸ್ ಲಾರ್ಡ್ ವಿಷ್ಣು ಟೆಂಪಲ್ ಇದೆ. ಅಲ್ಲಿ ವಿಷ್ಣು ವಿಗ್ರಹದ ತಲೆಯನ್ನ ಆಗಿನ ಮೊಘಲ್ ಸಾಮ್ರಾಜ್ಯದ ಮುಸ್ಲಿಂ ರಾಜರು ಧ್ವಂಸ ಮಾಡಿರ್ತಾರೆ. ಈಗ ವಿಗ್ರಹ ನೋಡೋದಕ್ಕೆ ತಲೆ ಇಲ್ದೇನೆ ಇದೆ. ಸೊ ರಾಕೇಶ್ ಅನ್ನೋ ವ್ಯಕ್ತಿ ಸುಪ್ರೀಂ ಕೋರ್ಟ್ ಅಲ್ಲಿ ದೇವಸ್ಥಾನದಲ್ಲಿ ವಿಷ್ಣು ವಿಗ್ರಹ ತಲೆ ಇಲ್ದೇನೆ ಇದೆ, ಪೂಜನೀಯವಾಗಿ ಇಲ್ಲ, ದಯವಿಟ್ಟು ನಮ್ಗೆ ಆ ವಿಗ್ರಹಕ್ಕೆ ತಲೆ ಏರ್ಪಾಡು ಮಾಡೋಕೆ ಪರ್ಮಿಷನ್ ಕೊಡಿ ಅಂತ ಕೇಳ್ತಾರೆ. ಇದಕ್ಕೆ BR ಗವಾಯ್ ಅವರು ಏನ್ ಹೇಳ್ತಾರೆ ಗೊತ್ತಾ? ಹೋಗಿ ನಿನ್ನ ದೇವ್ರನ್ನ ಕೇಳು, ನೀನು ವಿಷ್ಣುವಿಗೆ ಪರಮ ಭಕ್ತ ಅಂತ ಹೇಳ್ತಿದ್ಯಲ್ಲ, ಹೋಗಿ ಪೂಜೆ ಮಾಡು, ಇದರಿಂದ ನಿನ್ನ ದೇವರು ತನ್ನ ತಲೆಯನ್ನ ತಾನೇ ಸೃಷ್ಟಿ ಮಾಡ್ಕೊಳ್ಬಹುದು ಅಂತ ಅವಮಾನಕರವಾಗಿ ಮಾತಾಡಿ ಕೋಟ್ಯಾಂತರ ಹಿಂದೂಗಳ ಸೆಂಟಿಮೆಂಟ್ಸ್ ನ ಹರ್ಟ್ ಮಾಡ್ತಾರೆ. ಇವರು ಯಾಕೆ ಈ ರೀತಿ ಮಾತಾಡಿದ್ದು ಅಂತ ರಿಸರ್ಚ್ ಮಾಡಿದ್ರೆ, ಇವರು ಅಸಲಿಗೆ ಹಿಂದೂನೇ ಅಲ್ಲ, ಬುದ್ಧಿಸ್ಟ್, ಬೌದ್ಧ ಧರ್ಮಕ್ಕೆ ಮತಾಂತರ ಆಗಿದ್ದಾರೆ. ಇವರು ಫಸ್ಟ್ ಬುದ್ಧಿಸ್ಟ್ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ. ಬೌದ್ಧ ಧರ್ಮದಲ್ಲಿ